ಬನ್ನಿ ಇವತ್ತಿನ ಇದು ಇಂಟರ್ನ್ಯಾಷನಲ್ ಸಬ್ಜೆಕ್ಟು. ಪ್ರಪಂಚದಲ್ಲಿ ಸೂಪರ್ ಪವರ್ ಯಾರು ಅಂತ ಅಂದ್ಬಿಟ್ಟು ನೋಡಿ, ಇದು ಬಹಳ ದೊಡ್ಡ ಸಮಸ್ಯೆ. ಎರಡನೇ ಮಹಾಯುದ್ಧ ಕೊನೆ ಆಗುತ್ತೆ 1945 ಇಸ್ವಿನಲ್ಲಿ. ಅಮೇರಿಕಾ ಅಣುಬಾಂಬ್ ಹಾಕತ್ತೆ ಜಪಾನ್ ಮೇಲೆ 1945 ಆಗಸ್ಟ್ 5 ಮತ್ತು ಆಗಸ್ಟ್ 6 ಮತ್ತು 9ನೇ ತಾರೀಕು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಣುಬಾಂಬ್ ಹಾಕತ್ತೆ. ಹಾಕೋದೊಂದಿಗೆ ಎರಡನೇ ಮಹಾಯುದ್ಧ ಕೊನೆ ಆಯಿತು ಅಂತಂದ್ಬಿಟ್ಟು ಒಂದು ಇದು ರೆಕಾರ್ಡ್ ಅದು ಇರಲಿ. ಈಗ ಸೂಪರ್ ಪವರ್ ಯಾರು ಅನ್ನೋದ್ರ ಬಗ್ಗೆ ಕ್ವಶನ್ ಎದ್ದಿದೆ. ಏನು ಅಂದರೆ ಇದುವರೆಗೂ ಎರಡು ದೇಶಗಳದ್ದು, ಒಂದು ಡೆಮಾಕ್ರೆಟಿಕ್ ಕಂಟ್ರೀಸು ಅವ್ರದ್ದೊಂದು ಒಕ್ಕೂಟ, ಇನ್ನೊಂದು ಡೆಮಾಕ್ರೆಟಿಕ್ಸ್ ಅಲ್ಲದೇ ಇರೋ ಒಕ್ಕೂಟ. ಅದನ್ನು ಸೋವಿಯತ್ ರಷ್ಯಾ ಲೀಡ್ ಮಾಡ್ತಿತ್ತು. ಮೈಕೇಲ್ ಗೊರ್ಬಚೋವ್ನ ಡಿಸ್ಕ್ವಾಲಿಫೈ ಮಾಡಿದ ಮೇಲೆ, ಆತ ಅಧಿಕಾರದಿಂದ ಇಳಿದ ಮೇಲೆ ನೋಡಿ ರಷ್ಯಾದ ದೇಶದ ಅಧ್ಯಕ್ಷರಾಗಿ ಪುಟಿನ್ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಪುಟಿನ್ ಅಧಿಕಾರ ವಹಿಸ್ಕೊಂಡ್ರೂ ಏನಾಗಿದೆ, ಆಗಲೇ ಎರಡನೇ ವರ್ಷ ಯುದ್ಧ ಉಕ್ರೇನ್ ಮತ್ತು ರಷ್ಯಾ ದೇಶದ ನಡುವೆ ಯುದ್ಧ ನಡೀತಾ ಇದೆ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಗ್ಬೋದಾ ಅನ್ನೋ ಒಂದು ಸೂಚನೆಯೂ ಇದೆ. ಇರಲಿ, ಇದೆಲ್ಲ ನಮ್ಮ ವಿಷಯ. ಸೂಪರ್ ಪವರ್ ಯಾರು ಅಂದ್ಬಿಟ್ಟು ಈಗ ನೋಡಿ, ಸೂಪರ್ ಪವರ್ ಅಂತಂದರೆ ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ಅಮೇರಿಕಾ ಸೂಪರ್ ಪವರಾ ಅಂತಂದರೆ ಖಂಡಿತ ಅಮೇರಿಕಾ ಅಲ್ಲ. ಯಾಕೆ ಅಂತಂದರೆ ಚೈನಾ ದೇಶ ಸೌತ್ ಚೈನಾ ಸಿ ಅಂತ ಅಂದ್ಬಿಟ್ಟು ಅವರೇನಾಗಿದೆ, ಜಪಾನ್ ಈ ಕಡೆ ಭಾಗದಲ್ಲಿ ಈಸ್ಟ್ ಭಾಗದಲ್ಲಿ ಇರ್ತಕ್ಕಂಥ ದೇಶಕ್ಕೆಲ್ಲ ನಾನೇ ಸರ್ವಾಧಿಕಾರಿ, ನಾನೇ ಎಂಪರರ್ ಅಂದ್ಬಿಟ್ಟು ಮೆರೀತಾ ಇದ್ದಾರೆ. ಅವರು 62ನೇ ಇಸ್ವಿನಲ್ಲಿ ಇಂಡಿಯಾ ದೇಶದ ಮೇಲೆ ಯುದ್ಧ ಮಾಡಿ ಕರ್ನಾಟಕದ ಅರ್ಧ ಭೂಭಾಗವನ್ನು ಗೆದ್ದುಬಿಟ್ರು. ಇದಾದ ನಂತರ ಸಣ್ಣ ಪುಟ್ಟ ಯುದ್ಧಗಳು ಆಗ್ತಾನೇ ಇದೆ. ನಿರ್ಮಲಾ ಸೀತಾರಾಮನ್ ಅವರು ರಕ್ಷಣಾ ಮಂತ್ರಿ ಆಗಿದ್ದರು. ಆವಾಗಲೂ ಸಹ ಗಲ್ವಾನ್ ಅನ್ನೋ ಪ್ರದೇಶದಲ್ಲಿ ಯುದ್ಧ ನಡೆದು ಏನಾಯಿತು, ಹಾಗೆ ಶಾಂತಿ ಆಯಿತು. ಸ್ಟ್ರಾಂಗ್ ಆದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಂದ ಏನಾಯಿತು, ಯುದ್ಧ ಮುಂದುವರಿಲಿಲ್ಲ. ಇದನ್ನು ರಾಜಕೀಯವಾಗಿ ಬಗೆಹರಿಸೋದು. ಇಷ್ಟೆಲ್ಲ ಇದ್ದರು. ಯಾರು ಸೂಪರ್ ಪವರ್ ಅಂತಂದರೆ ಚೈನಾ ಸೂಪರ್ ಪವರ್ ಅಂತ ಹೇಳ್ಬೋದು ನಾವು. ಯಾಕೆ ಅಂತಂದರೆ ನೋಡಿ, ಈ ಯುದ್ಧ ನಮ್ಮ ಭೂಮಿಯ ಮೂರನೇ ಒಂದು ಭಾಗದಲ್ಲಿ ಮಾತ್ರ ಭೂಭಾಗ ಇದೆ. ಅದ್ರ ಮೇಲೆ ನಾವು ಜನ ವಾದಿಸ್ತಾ ಇದ್ದೀವಿ. ಅದ್ರ ಮೇಲೆ 200ಕ್ಕಿಂತ ಹೆಚ್ಚು ದೇಶಗಳಿದಾವಂತೆ. ಅಮೇರಿಕಾ ಇದೆಯಂತೆ, ಚೈನಾ ಇದೆಯಂತೆ, ಇಂಡಿಯಾ, ಈ ಥರ ಅನೇಕ ದೇಶಗಳು, 200ಕ್ಕಿಂತ ಹೆಚ್ಚು ದೇಶಗಳಿವೆ. ಇದು ಈ ಮೂರನೇ 2 ಭಾಗದಷ್ಟು ಪ್ರದೇಶದಲ್ಲಿ ನೀರಿದೆ. ನೀರು ಅಂತಂದರೆ ನೋಡಿ, ಈ ಥರ ಗಮನ ಇಟ್ಟು ನೋಡಿದಾಗ ಮುಂದಿನ ಯುದ್ಧಗಳು ಏನಾದ್ರು ನಡೆದರೆ ಹಡಗುಗಳು ಮತ್ತು ಸಬ್ಮೆರಿನ್ಗಳ ಪ್ರಭಾವ ಜಾಸ್ತಿ ಇರುತ್ತೆ. ಪ್ರಪಂಚದಲ್ಲೇ ಅತ್ಯಂತ ಜಾಸ್ತಿ ಯುದ್ಧ ನೌಕೆಗಳನ್ನ ಹೊಂದಿರತಕ್ಕಂಥ ದೇಶ ಏನಾರು ಇದೆ ಅಂತಂದರೆ ಚೈನಾ ಅಂತೆ. ಚೈನಾ ದೇಶದಲ್ಲಿ ನೋಡಿ ಅಣ್ವಸ್ತ್ರವನ್ನು ಸಾಗಿಸ್ತಕ್ಕಂಥ ಸಬ್ಮರೀನ್ಗಳಿದಾವಂತೆ. ಆ ಸಬ್ಮರೀನ್ ಒಂದು ಮುಳುಗಡೆ ಆಯ್ತಂತೆ ಅನ್ನೋಂಥ ವಿಷಯ ಇದಾಗ್ತಿದೆ. ಏನಾಗಿದೆ ಸೂಪರ್ ಪವರ್ ಯಾರು ಅಂತ ಏನಾದ್ರು ಇವತ್ತು ಕ್ವಶನ್ ಮಾರ್ಕ್ ಹಾಕಿದ್ರೆ ಅಮೇರಿಕಾ ಅಲ್ಲ ಇವತ್ತು ಸೂಪರ್ ಪವರ್, ಚೈನಾ ದೇಶ ಸೂಪರ್ ಪವರ್. ಏನಾಗಿದೆ, ಚೈನಾ ದೇಶದಲ್ಲಿ ಡೆಮಾಕ್ರಸಿ ಇಲ್ಲ. ಅದ್ಯಾರೋ ಚೈನಾ ದೇಶದ ಅಧ್ಯಕ್ಷ ಇದ್ದಾನೆ, ಆತ ಹೇಳ್ದಂಗೆ ಕೇಳಬೇಕು. ತಿಯಾನ್ಮಿನ್ ಸ್ಕ್ವೇರ್ ಅಂತ ಅಂದ್ಬಿಟ್ಟು ಹಿಂದೆ ಪ್ರಜಾಪ್ರಭುತ್ವ ಎಲೆಕ್ಷನ್ ನಡೀಬೇಕು ಅಂತಂದ್ಬಿಟ್ಟು ಜನ ಗಲಾಟೆ ಮಾಡಿದ್ರು. ಅವ್ರ ಮೇಲೆ ಬುಲ್ಡೋಸರ್ಗಳನ್ನ ಹಚ್ಚಿದ್ರು, ಕೊಂದು ಹಾಕಿದ್ರು. ಇಂಥವ್ರು ಡಿಕ್ಟೇಟರ್ಶಿಪ್ ಆಡಳಿತ ಇದೆ ಕಮ್ಯುನಿಸ್ಟ್ ಪಾರ್ಟಿ ನಡೆಸ್ತಾ ಇರೋದು. ಕಮ್ಯುನಿಸ್ಟ್ ಪಾರ್ಟಿ ಏನಾಗುತ್ತೆ, ಅವ್ರಿಗವರೇ ಬೆನ್ನು ತಟ್ಕೋತಾರೆ. ಅವ್ರಿಗವರೇನೋ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪೀಪಲ್ ರಿಪಬ್ಲಿಕ್ ಚೈನಾ ಅಂತ ಅಂದ್ಬಿಟ್ಟು PRC ಅಂತ ಅವ್ರಿಗವರೇ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಇದೇನಾಗುತ್ತೆ, ದುಷ್ಟ ಕೂಟ ಅಲ್ಲಿ ಆಡಳಿತ ನಡೆಸ್ತಾ ಇದೆ. ಅವರು ಪ್ರಪಂಚನೇ ಗೆಲ್ಲಬೇಕು, ಪ್ರಪಂಚನೇ ಕಮ್ಯುನಿಸ್ಟ್ ದೇಶ ಮಾಡಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ದಾರೆ. ಹೀಗಾಗಿ ಅವ್ರು ಏನಾಗಿದೆ, ಭಾಳ ಯುದ್ಧ ಸಾಮಗ್ರಿಗಳು, ಯುದ್ಧಕ್ಕೆ ಬೇಕಾದಂಥ ಹಡಗುಗಳು, ಯುದ್ಧಕ್ಕೆ ಬೇಕಾದಂಥ ಸಬ್ಮರೀನ್ಗಳು ಮತ್ತು ಅಣ್ವಸ್ತ್ರಗಳು, ರಾಕೆಟ್ ಇದರಲ್ಲಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಭಾಳ ಮುನ್ನುಗ್ತಾ ಇದ್ದಾರೆ. ಇದನ್ನು ಅಮೇರಿಕಕ್ಕಿಂತ ಮುಂದುಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಇದು ಏನು ಅಂತಂದರೆ ಅಂಕಿಅಂಶಗಳು ಸಿಗುತ್ತೆ ನಮಗೆ. ಏನಾಗಿದೆ, ಇಷ್ಟೆಲ್ಲ ಮುಂದುವರೆದಿರ್ತಕ್ಕಂಥ ಚೈನಾನ ಮಟ್ಟ ಹಾಕಬೇಕು ಅಂತ ಅಂದ್ಬಿಟ್ಟು ಕ್ವಾಡ್ ದೇಶದ ಒಂದು ಸಮೂಹ ಮಾಡ್ಕೊಂಡಿದ್ದಾರೆ. ಕ್ವಾಡ್ ದೇಶ ಅಂತಂದರೆ ನೋಡಿ, ಜಪಾನ್ ಇರ್ಬೋದು, ಆರ್ಥಿಕವಾಗಿ ವಿಶ್ವದಲ್ಲಿ 2ನೇ ದೊಡ್ಡ ಮಹಾಶಕ್ತಿ. ಜಪಾನ್, ಅಮೇರಿಕಾ, ಈ ಕಡೆ ಆಸ್ಟ್ರೇಲಿಯಾ, ಇಂಡಿಯಾ ಸೇರ್ಕೊಂಡು ಕ್ವಾಡ್ ಸಮೂಹ ಮಾಡಿಕೊಂಡು ಚೈನಾ ದೇಶವನ್ನು ಕಟ್ಟಾಕ್ತಕ್ಕಂಥ, ಚೈನಾ ದೇಶಕ್ಕೆ ಹೆದರಿಕೆ ಬರ್ತಕ್ಕಂಥ ಒಂದು ಪ್ರಯೋಗನ ಮಾಡ್ತಾಯಿದೆ. ಇರಲಿ, ಇದು ನಮ್ಮ ವಿಷಯ ಅಲ್ಲ, ಹಿಂದಿನ ಎಪಿಸೋಡಲ್ಲಿ ಮಾತಾಡಿದೆ. ಈ ಥರ ಇದ್ದಾಗ ಚೈನಾ ದೇಶ ಇವತ್ತಲ್ಲ ನಾಳೆ ಇಡೀ ಪ್ರಪಂಚದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸಬೇಕು, ನಾನೇ ಸಾರ್ವಭೌಮ,
ನಾವು ವರ್ಲ್ಡ್ ಲೀಡರ್ ಅಂದರೆ ಚೈನಾ ಅಂತ ಬರಬೇಕು ಅಂತ ಅಂದ್ಬಿಟ್ಟು ಏನಾಗಿದೆ, ಅವರು ಭಾಳ ಇದಾಗಿ ಮುಂದುವರ್ತಾ ಇದೆ. ಏನಾದರೂ ಎಲೆಕ್ಟ್ರಾನಿಕ್ ಆಟಿಕೆ ವಸ್ತುಗಳು ಬೇಕು ಅಂತಂದರೆ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳು ಬೇಕು ಅಂದರೆ, ಮೊಬೈಲ್ ಫೋನ್ಗಳು ಬೇಕು ಅಂತಂದರೆ ನಾವು ಇವತ್ತು ಸಹ ನೋಡ್ತೀವಿ. ಏನು ಅಂತಂದರೆ ಎಲ್ಲ ಚೈನಾ ಮಾಡೆಲ್ಗಳು, ಪಟಾಕಿಯಿಂದ ಹಿಡಿದು ಮೊಬೈಲಿಂದ ಹಿಡಿದು ಏನೇನು ಎಲೆಕ್ಟ್ರಾನಿಕ್ ಸಾಮಾನುಗಳಿವೆ ಇಂಡಿಯಾ ದೇಶದ ಮಾರುಕಟ್ಟೆ ತುಂಬಿಡಿದೆ. ಇಂಡಿಯಾ ದೇಶದ ಜನಸಂಖ್ಯೆ 140 ಕೋಟಿ ಜನ. ಏನಾಗಿದೆ, ಪ್ರಪಂಚದಲ್ಲಿ ಹೆಚ್ಚು ಕಡಿಮೆ ಚೈನಾ ದೇಶದ ಜನಸಂಖ್ಯೆ ಸಮ ಆಗ್ತಿದ್ದೀವಿ ನಾವು. ಚೈನಾ ದೇಶವನ್ನು ಮೀರಿಸ್ಬಿಡ್ಬೋದು. ಹಾಗಾಗಿ ಅತಿ ದೊಡ್ಡ ಮಾರ್ಕೆಟ್ ಇಲ್ಲಿದೆ. ಹಾಗಾಗಿ ಇಂಡಿಯಾ ದೇಶವನ್ನು ಕಬಳಿಸ್ಬೇಕು, ಇಂಡಿಯಾ ದೇಶನ ನಾವು ವಶಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹಾತೊರಿತಾ ಇದೆ ಚೈನಾ. ಆ ದೃಷ್ಟಿಯಿಂದ ಅನೇಕ ಆಟಗಳನ್ನ ಹಾಕ್ತಾಯಿದೆ. ಈ ಆಟಗಳನ್ನೆಲ್ಲ ತಡಿಬೇಕು, ಈ ಆಟಗಳಿಗೆಲ್ಲ ಒಂದು ಬ್ರೇಕ್ ಹಾಕಬೇಕು, ಈ ಆಟಗಳನ್ನೆಲ್ಲ ಹತ್ತಿಕ್ಕಬೇಕು. ಚೈನಾ ದೇಶನ ದೂರ ಇಟ್ಟಿರಬೇಕು ಅಂತಂದರೆ ಕ್ವಾಡ್ ಸಮೂಹ ಮಾಡ್ಕೊಂಡಿದ್ದಾರೆ. ಕ್ವಾಡ್ ಸಮೂಹದ ದೇಶಗಳು ಅಮೇರಿಕಾ, ಜಪಾನ್, ಇಂಡಿಯಾ, ಆಸ್ಟ್ರೇಲಿಯಾ ಭಾಳ ಸ್ಟ್ರಾಂಗ್ ಆಗಬೇಕು. ಇನ್ನೂ ದೊಡ್ಡ ಇದಾಗಿ ಒಕ್ಕೂಟವಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಆ ದೃಷ್ಟಿಯಿಂದ ನಾವು ಸ್ಟ್ರಾಂಗಾಗಿ ಬೆಳಿತೀವಿ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇದಾಗುತ್ತೆ. ಯಾಕೆ ಅಂದರೆ ಕಾಂಗ್ರೆಸ್ ಸರ್ಕಾರ 67 ವರ್ಷ ಇದು ರೂಲ್ ಮಾಡಿದ್ರು. ಹುಚ್ಚು ಮುಂಡೆ ಮದುವೆ ಉಂಡೋನೇ ಜಾಣ ಅಂತ ಮೋಸ ಮಾಡಿಬಿಟ್ಟು ಹಿಂದೂಗಳಿಗೆ 17 ವರ್ಷ ಜವಾಹರ್ಲಾಲ್ ನೆಹರು ರಾಜ್ಯಕ್ಕೆ ರಾಜ್ಯಭಾರ ಮಾಡಿದ್ರು. ಅದಾನಂತರ ಇಂದಿರಾ ಗಾಂಧಿ ರಾಜ್ಯಭಾರ ಮಾಡಿದ್ರು. ಅದಾನಂತರ ರಾಜೀವ್ ಗಾಂಧಿ ರಾಜ್ಯಭಾರ ಮಾಡಿದ್ರು. ಅದಾದ ನಂತರ ನೋಡಿ ಸ್ಮಾರ್ಟ್ಫೋನ್ಗಳು ಬಂದವು. ಸ್ಮಾರ್ಟ್ಫೋನ್ಗಳು ಬಂದ್ಬಿಟ್ಟು ಏನಾಯಿತು, ಸೋಷಿಯಲ್ ಮೀಡಿಯಾ ಅನ್ನೋದು ಬಂತು. ಸೋಷಿಯಲ್ ಮೀಡಿಯಾ ಬಂದು ಯಾವುದೇ ಪ್ರಿಂಟ್ ಮೀಡಿಯಾ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಅಥವಾ ಟಿ ವಿ ಮೀಡಿಯಾಗಳು ಇರ್ಬೋದು, ಇದನ್ನೆಲ್ಲ ಹಿಂದೆ ಹಾಕ್ಬಿಟ್ಟು ಬೆಳೀತಾ ಇದೆ. ಬೆಳೀತಾ ಇರೋದ್ರಿಂದ ಏನಾಗಿದೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಭಾಳ ಸ್ಟ್ರಾಂಗ್ ಪ್ರಧಾನಮಂತ್ರಿ. ಮತ್ತು ಜನಗಳಲ್ಲೂ ಸಹ ಭಾಳ ಬೇಗ ವಿಷಯಗಳ ಪ್ರಸಾರ ಆಗ್ತಾಯಿದೆ. ಹಾಗಾಗಿ ಈ ದೇಶ ಹಿಂದೆ ಹೋಗಿ ಸಾಧ್ಯ ಇಲ್ಲ, ಮುಂದೆ ಹೋಗ್ಬೇಕು. ನೀರು ಹೇಗೆ ಮುಂದೆ ಕರಿಯುತ್ತೆ ಹಾಗೆ ಮೈಂಡ್ ಸೆಟ್ ಅನ್ನೋದು ಮುಂದೆ ಕರಿಯುತ್ತೆ. ನರೇಂದ್ರ ಮೋದಿಯವರು ನಮ್ಮ ಒಳ್ಳೆಯ ಪ್ರಧಾನಮಂತ್ರಿಯಾಗಿ, ಸಶಕ್ತ ಪ್ರಧಾನಮಂತ್ರಿ, ಸಮರ್ಥ ಪ್ರಧಾನಮಂತ್ರಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಇಂಥವ್ರನ್ನ ಪಡ್ಕೊಂಡಿರೋದು ನಿಮ್ಮೆಲ್ಲರ ಪುಣ್ಯ ಅಂತೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.